ಅನೇಕ ಜನ ಸಿಲಿಕಾನ್ ಸಿಟಿಯಿಂದ ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಅಂತೇಳಿ ಸಜ್ಜಾಗಿ ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದಂತೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ವತಿಯಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಹಬ್ಬ ದೀಪಾವಳಿಗೆ ಸಾಕಷ್ಟು ಪ್ರಯಾಣಿಕರು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ಬಟ್ ಇದು ದೊಡ್ಡ ಹಬ್ಬ, ಬೆಳಕಿನ ಹಬ್ಬ ದೀಪಾವಳಿ. ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಬಟ್ ಖಾಸಗಿ ದರ ದುಪ್ಪಟ್ಟಾಗಿದೆ. 1000 ಇರೋದು 3000 ಆಗಿದೆ. ಹೀಗಾಗಿ ಸಾಕಷ್ಟು ಜನ ಕೆಎಸ್ಆರ್ಟಿಸಿ ಅಂದ್ರೆ ಸರ್ಕಾರಿ ಬಸ್ಗೆ ಹೋಗ್ತಾ ಇದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಬಸ್ಗಳು ಈಗ ನಿಯೋಜನೆಗೊಂಡಿದ್ದಾವೆ. ಒಂದೊಂದಾಗಿ ಬಸ್ಗಳ ಮೂವ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಆ ಸಮಯ ಆಗದಂತೆ ಸಾಕಷ್ಟು ಪ್ರಯಾಣಿಕರು ಬರ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಇದು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ದೃಶ್ಯ. ಇದು ಈ ಒಂದು ಭಾಗದಲ್ಲಿ ಚಳ್ಳಕೆರೆ, ಬಳ್ಳಾರಿ, ರಾಯದುರ್ಗ, ರಾಯಚೂರು, ಲಿಂಗಸೂರು, ದೇವದುರ್ಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗು, ಧಾರವಾಡ ಇವೆಲ್ಲಾ ಭಾಗಕ್ಕೂ ಬಸ್ಸು ಸುಮಾರು ಒಂದು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳು ಮೂವ್ಮೆಂಟ್ ಆಗುತ್ತೆ. ಒಂದ್ ಕಡೆ ಸಾರಿಗೆ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಸಾಕಷ್ಟು ಜನ ಖಾಸಗಿ ಬಸ್ಗಳಿಗೆ ದರ ನೋಡಿ ಇದೀಗ ಕುಂತು ಹೋದ್ರೂ ಪರವಾಗಿಲ್ಲ, ಈಗ ರೆಡ್ ಬಸ್ ಅಲ್ಲಿ ಹೋಗ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, ಪ್ರತಿಯೊಂದು ಬಸ್ಗಳು ಫುಲ್ ಆಗಿದ್ದಾವೆ. ಈ ಒಂದು ದೃಶ್ಯ ನೋಡ್ತಿರ್ಬೋದು, ಎಷ್ಟು ಬಸ್ಗಳು ನಿಯೋಜನೆಗೊಂಡಿದ್ದಾವೆ ಅಂದ್ರೆ, ಯಾಕಂದ್ರೆ ಹೆಚ್ಚುವರಿ ಬಸ್ ಆಗಿ 2500 ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬಹುದು ಎಂಬ ದೃಷ್ಟಿಯಿಂದ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಈಗ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಖಾಸಗಿ ದರ ನೋಡಿ ಒಂದ್ ಕಡೆ ದಂಗಾಗಿದ್ದಾರೆ. ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಲ್ಲಿ ಖಾಸಗಿ ದರ ದಂಧೆಯ ಬಟಾಬಯಲು ಮಾಡಿತ್ತು. ಯಾಕಂದ್ರೆ ಆ 1000 ಇರಲ್ಲಿ 3500 4000 ಆಗಿದೆ. ಫ್ಲೈಟ್ ಅಲ್ಲಿ ಹೋಗಬಹುದು. ಆ ಒಂದು ಖಾಸಗಿ ದರವನ್ನ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಹಬ್ಬ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ. ದರವನ್ನ ದುಪ್ಪಟ್ಟು ಮಾಡ್ತಾರೆ. ಒಂದ್ ಕಡೆ ಬಡವರು ಖಾಸಗಿ ಬಸ್ ಅಲ್ಲಿ ಹೋಗುವ ಪ್ರಸಂಗವೇ ಏನು ನಿರ್ಮಾಣ ಆಗ್ತಿಲ್ಲ. ಹೀಗಾಗಿ ಎಲ್ಲೋ ನಿಂತು ಅಂತೇನು ಈಗ ಸರ್ಕಾರಿ ಬಸ್ ಅಲ್ಲಿ ಓಡಾಡ್ತಿದ್ರೆ. ಯಾಕಂದ್ರೆ ಸರ್ಕಾರಿ ಬಸ್ಗಳು ಎಲ್ಲಾ ಫುಲ್ ಆಗಿದ್ದಾವೆ. ಹೀಗಾಗಿ ಈಗಲಿಂದಲೇ ಏನು ಊರಿಗೆ ಹೋಗಲು ತುಂಬಾ ಜನ ಬಂದಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ತ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಜನ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಸಮಯ ಆಗ್ತಂತೆ ಸಾಕಷ್ಟು ಜನ ಬರ್ಬೋದು, ಟ್ರಾಫಿಕ್ ಆಗ್ಬಹುದು. ಹೀಗಾಗಿ ಒಂದೊಂದು ಬಸ್ ಅನ್ನ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಮೂವ್ಮೆಂಟ್ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್. ಅನೇಕ ಜನ ಸಿಲಿಕಾನ್ ಸಿಟಿಯಿಂದ ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಅಂತೇಳಿ ಸಜ್ಜಾಗಿ ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದಂತೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ವತಿಯಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಹಬ್ಬ ದೀಪಾವಳಿಗೆ ಸಾಕಷ್ಟು ಪ್ರಯಾಣಿಕರು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ಬಟ್ ಇದು ದೊಡ್ಡ ಹಬ್ಬ, ಬೆಳಕಿನ ಹಬ್ಬ ದೀಪಾವಳಿ. ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಬಟ್ ಖಾಸಗಿ ದರ ದುಪ್ಪಟ್ಟಾಗಿದೆ. 1000 ಇರೋದು 3000 ಆಗಿದೆ. ಹೀಗಾಗಿ ಸಾಕಷ್ಟು ಜನ ಕೆಎಸ್ಆರ್ಟಿಸಿ ಅಂದ್ರೆ ಸರ್ಕಾರಿ ಬಸ್ಗೆ ಹೋಗ್ತಾ ಇದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಬಸ್ಗಳು ಈಗ ನಿಯೋಜನೆಗೊಂಡಿದ್ದಾವೆ. ಒಂದೊಂದಾಗಿ ಬಸ್ಗಳ ಮೂವ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಆ ಸಮಯ ಆಗದಂತೆ ಸಾಕಷ್ಟು ಪ್ರಯಾಣಿಕರು ಬರ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಇದು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ದೃಶ್ಯ. ಇದು ಈ ಒಂದು ಭಾಗದಲ್ಲಿ ಚಳ್ಳಕೆರೆ, ಬಳ್ಳಾರಿ, ರಾಯದುರ್ಗ, ರಾಯಚೂರು, ಲಿಂಗಸೂರು, ದೇವದುರ್ಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗು, ಧಾರವಾಡ ಇವೆಲ್ಲಾ ಭಾಗಕ್ಕೂ ಬಸ್ಸು ಸುಮಾರು ಒಂದು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳು ಮೂವ್ಮೆಂಟ್ ಆಗುತ್ತೆ. ಒಂದ್ ಕಡೆ ಸಾರಿಗೆ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಸಾಕಷ್ಟು ಜನ ಖಾಸಗಿ ಬಸ್ಗಳಿಗೆ ದರ ನೋಡಿ ಇದೀಗ ಕುಂತು ಹೋದ್ರೂ ಪರವಾಗಿಲ್ಲ, ಈಗ ರೆಡ್ ಬಸ್ ಅಲ್ಲಿ ಹೋಗ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, ಪ್ರತಿಯೊಂದು ಬಸ್ಗಳು ಫುಲ್ ಆಗಿದ್ದಾವೆ. ಈ ಒಂದು ದೃಶ್ಯ ನೋಡ್ತಿರ್ಬೋದು, ಎಷ್ಟು ಬಸ್ಗಳು ನಿಯೋಜನೆಗೊಂಡಿದ್ದಾವೆ ಅಂದ್ರೆ, ಯಾಕಂದ್ರೆ ಹೆಚ್ಚುವರಿ ಬಸ್ ಆಗಿ 2500 ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬಹುದು ಎಂಬ ದೃಷ್ಟಿಯಿಂದ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಈಗ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಖಾಸಗಿ ದರ ನೋಡಿ ಒಂದ್ ಕಡೆ ದಂಗಾಗಿದ್ದಾರೆ. ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಲ್ಲಿ ಖಾಸಗಿ ದರ ದಂಧೆಯ ಬಟಾಬಯಲು ಮಾಡಿತ್ತು. ಯಾಕಂದ್ರೆ ಆ 1000 ಇರಲ್ಲಿ 3500 4000 ಆಗಿದೆ. ಫ್ಲೈಟ್ ಅಲ್ಲಿ ಹೋಗಬಹುದು. ಆ ಒಂದು ಖಾಸಗಿ ದರವನ್ನ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಹಬ್ಬ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ. ದರವನ್ನ ದುಪ್ಪಟ್ಟು ಮಾಡ್ತಾರೆ. ಒಂದ್ ಕಡೆ ಬಡವರು ಖಾಸಗಿ ಬಸ್ ಅಲ್ಲಿ ಹೋಗುವ ಪ್ರಸಂಗವೇ ಏನು ನಿರ್ಮಾಣ ಆಗ್ತಿಲ್ಲ. ಹೀಗಾಗಿ ಎಲ್ಲೋ ನಿಂತು ಅಂತೇನು ಈಗ ಸರ್ಕಾರಿ ಬಸ್ ಅಲ್ಲಿ ಓಡಾಡ್ತಿದ್ರೆ. ಯಾಕಂದ್ರೆ ಸರ್ಕಾರಿ ಬಸ್ಗಳು ಎಲ್ಲಾ ಫುಲ್ ಆಗಿದ್ದಾವೆ. ಹೀಗಾಗಿ ಈಗಲಿಂದಲೇ ಏನು ಊರಿಗೆ ಹೋಗಲು ತುಂಬಾ ಜನ ಬಂದಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ತ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಜನ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಸಮಯ ಆಗ್ತಂತೆ ಸಾಕಷ್ಟು ಜನ ಬರ್ಬೋದು, ಟ್ರಾಫಿಕ್ ಆಗ್ಬಹುದು. ಹೀಗಾಗಿ ಒಂದೊಂದು ಬಸ್ ಅನ್ನ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಮೂವ್ಮೆಂಟ್ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್. ಅನೇಕ ಜನ ಸಿಲಿಕಾನ್ ಸಿಟಿಯಿಂದ ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಅಂತೇಳಿ ಸಜ್ಜಾಗಿ ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದಂತೆ
ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ವತಿಯಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಬೆಳಕಿನ ಹಬ್ಬ ದೀಪಾವಳಿಗೆ ಸಾಕಷ್ಟು ಪ್ರಯಾಣಿಕರು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ಬಟ್ ಇದು ದೊಡ್ಡ ಹಬ್ಬ, ಬೆಳಕಿನ ಹಬ್ಬ ದೀಪಾವಳಿ. ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಬಟ್ ಖಾಸಗಿ ದರ ದುಪ್ಪಟ್ಟಾಗಿದೆ. 1000 ಇರೋದು 3000 ಆಗಿದೆ. ಹೀಗಾಗಿ ಸಾಕಷ್ಟು ಜನ ಕೆಎಸ್ಆರ್ಟಿಸಿ ಅಂದ್ರೆ ಸರ್ಕಾರಿ ಬಸ್ಗೆ ಹೋಗ್ತಾ ಇದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಬಸ್ಗಳು ಈಗ ನಿಯೋಜನೆಗೊಂಡಿದ್ದಾವೆ. ಒಂದೊಂದಾಗಿ ಬಸ್ಗಳ ಮೂವ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಆ ಸಮಯ ಆಗದಂತೆ ಸಾಕಷ್ಟು ಪ್ರಯಾಣಿಕರು ಬರ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಇದು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ದೃಶ್ಯ ಇದು. ಈ ಒಂದು ಭಾಗದಲ್ಲಿ ಚಳ್ಳಕೆರೆ, ಬಳ್ಳಾರಿ, ರಾಯದುರ್ಗ, ರಾಯಚೂರು, ಲಿಂಗಸೂರು, ದೇವದುರ್ಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗು, ಧಾರವಾಡ ಇವೆಲ್ಲ ಭಾಗಕ್ಕೂ ಬಸ್ಸು ಸುಮಾರು ಒಂದು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳು ಮೂವ್ಮೆಂಟ್ ಆಗುತ್ತೆ. ಒಂದ್ ಕಡೆ ಸಾರಿಗೆ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಸಾಕಷ್ಟು ಜನ ಖಾಸಗಿ ಬಸ್ಗಳಿಗೆ ದರ ನೋಡಿ ಇದೀಗ ಕುಂತು ಹೋದ್ರೂ ಪರವಾಗಿಲ್ಲ, ಈಗ ರೆಡ್ ಬಸ್ ಅಲ್ಲಿ ಹೋಗ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, ಪ್ರತಿಯೊಂದು ಬಸ್ಗಳು ಫುಲ್ ಆಗಿದ್ದಾವೆ. ಈ ಒಂದು ದೃಶ್ಯ ನೋಡ್ತಿರ್ಬೋದು, ಎಷ್ಟು ಬಸ್ಗಳು ನಿಯೋಜನೆಗೊಂಡಿದ್ದಾವೆ ಅಂದ್ರೆ, ಯಾಕಂದ್ರೆ ಹೆಚ್ಚುವರಿ ಬಸ್ ಆಗಿ 2500 ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬಹುದು ಎಂಬ ದೃಷ್ಟಿಯಿಂದ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಈಗ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಖಾಸಗಿ ದರ ನೋಡಿ ಒಂದ್ ಕಡೆ ದಂಗಾಗಿದ್ದಾರೆ. ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಲ್ಲಿ ಖಾಸಗಿ ದರ ದಂಧೆಯ ಬಟಾಬಯಲು ಮಾಡಿತ್ತು. ಯಾಕಂದ್ರೆ 1000 ಇರಲ್ಲಿ 3500, 4000 ಆಗಿದೆ. ಫ್ಲೈಟ್ ಅಲ್ಲಿ ಹೋಗಬಹುದು. ಆ ಒಂದು ಖಾಸಗಿ ದರವನ್ನ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಹಬ್ಬ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ. ದರವನ್ನ ದುಪ್ಪಟ್ಟು ಮಾಡ್ತಾರೆ. ಒಂದ್ ಕಡೆ ಬಡವರು ಖಾಸಗಿ ಬಸ್ ಅಲ್ಲಿ ಹೋಗುವ ಪ್ರಸಂಗವೇ ಏನು ನಿರ್ಮಾಣ ಆಗ್ತಿಲ್ಲ. ಹೀಗಾಗಿ ಎಲ್ಲೋ ಕುಂತ್ನೋ ನಿಂತ್ನೋ ಅಂತೇನು ಈಗ ಸರ್ಕಾರಿ ಬಸ್ ಅಲ್ಲಿ ಓಡಾಡ್ತಿದ್ರೆ. ಯಾಕಂದ್ರೆ ಸರ್ಕಾರಿ ಬಸ್ಗಳು ಎಲ್ಲಾ ಫುಲ್ ಆಗಿದ್ದಾವೆ. ಹೀಗಾಗಿ ಈಗಲಿಂದ್ರೆ ಏನು ಊರಿಗೆ ಹೋಗಲು ತುಂಬಾ ಜನ ಬಂದಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ತ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಜನ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಸಮಯ ಆಗ್ತಂತೆ ಸಾಕಷ್ಟು ಜನ ಬರ್ಬೋದು, ಟ್ರಾಫಿಕ್ ಆಗ್ಬಹುದು. ಹೀಗಾಗಿ ಒಂದೊಂದು ಬಸ್ ಅನ್ನ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಮೂವ್ಮೆಂಟ್ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್. ಅನೇಕ ಜನ ಸಿಲಿಕಾನ್ ಸಿಟಿಯಿಂದ ತಮ್ಮ ಊರುಗಳಿಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಅಂತೇಳಿ ಸಜ್ಜಾಗಿ ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದಂತೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ವತಿಯಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಬೆಳಕಿನ ಹಬ್ಬ ದೀಪಾವಳಿಗೆ ಸಾಕಷ್ಟು ಪ್ರಯಾಣಿಕರು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ಬಟ್ ಇದು ದೊಡ್ಡ ಹಬ್ಬ, ಬೆಳಕಿನ ಹಬ್ಬ ದೀಪಾವಳಿ. ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಬಟ್ ಖಾಸಗಿ ದರ ದುಪ್ಪಟ್ಟಾಗಿದೆ. 1000 ಇರೋದು 3000 ಆಗಿದೆ. ಹೀಗಾಗಿ ಸಾಕಷ್ಟು ಜನ ಕೆಎಸ್ಆರ್ಟಿಸಿ ಅಂದ್ರೆ ಸರ್ಕಾರಿ ಬಸ್ಗೆ ಹೋಗ್ತಾ ಇದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಸಾಕಷ್ಟು ಬಸ್ಗಳು ಈಗ ನಿಯೋಜನೆಗೊಂಡಿದ್ದಾವೆ. ಒಂದೊಂದಾಗಿ ಬಸ್ಗಳ ಮೂವ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಆ ಸಮಯ ಆಗದಂತೆ ಸಾಕಷ್ಟು ಪ್ರಯಾಣಿಕರು ಬರ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು, ಇದು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ದೃಶ್ಯ ಇದು. ಈ ಒಂದು ಭಾಗದಲ್ಲಿ ಚಳ್ಳಕೆರೆ, ಬಳ್ಳಾರಿ, ರಾಯದುರ್ಗ, ರಾಯಚೂರು, ಲಿಂಗಸೂರು, ದೇವದುರ್ಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗು, ಧಾರವಾಡ ಇವೆಲ್ಲ ಭಾಗಕ್ಕೂ ಬಸ್ಸು ಸುಮಾರು ಒಂದು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳು ಮೂವ್ಮೆಂಟ್ ಆಗುತ್ತೆ. ಒಂದ್ ಕಡೆ ಸಾರಿಗೆ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಸಾಕಷ್ಟು ಜನ ಖಾಸಗಿ ಬಸ್ಗಳಿಗೆ